ವರ್ಷ ವರ್ಷ ಏನಂತೆ ವರ್ಷಿದ್ರೆ ಕರಿಯಮ್ಮ ವರ್ಷಂತಾಗಿ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಚಿಕ್ಕಪ್ಪ ಚಿಕ್ಕಪ್ಪ. ಓ ಇವ್ರಾ ಏನಕ್ಕಕ್ಕ ನಾನು ಹೇಳಿಲ್ವಾ ಮನೆ ಕೊಡೋದಿಲ್ಲ, ನೀವೇನಾದರೂ ಮಾಡ್ಕೊಳ್ಳಿ ಮನೆ ಕೊಡೋದಿಲ್ಲ ಅಂತ ಹೇಳಿದ ಮೇಲೂ ನೀವು ಯಾಕೆ ಮತ್ತೆ ಬಂದಿದ್ರಾ ಇಲ್ಲಿಗೆ? ಸುಮ್ಮನೆ ಹೋಗ್ರಿ ಇಲ್ಲಿಂದಾನ. ನಾನು ನಮ್ಮಯ್ಯಪ್ಪ ಸೇನಕ್ಕೆ ದುಡಿತೀವಿ, ದುಡಿದ ಮೇಲೆ ನಾವೇ ತಕೊಂತೀವಿ, ಯಾರಿಗೂ ಮಾರಬೇಡ. ಅವತ್ತೆಷ್ಟು ವಿಜಿ ನಮಗೆ ದುಡ್ಡು ಕೊಟ್ಟಿಲ್ಲ, ಅಷ್ಟು ಕೊಡ್ತೀವಿ, ಅಷ್ಟು ಕೊಟ್ಟು ಮಾಡಿಸ್ಕೊಂತೀವಿ ಕಣಪ್ಪ ನಮ್ಮ ಮನೇನ. ನಾವು ಕಷ್ಟಪಟ್ಟು ದುಡಿತೀವಿ. ನಾವು ನಮ್ಮ ಮಗಳು ನನ್ನ ಅಳಿಯನ ಕತೆ ಕಟ್ಕೊಂಡ್ರೆ ಆಗಲ್ಲ, ಅದಕ್ಕೆ ನಾನು ನಮ್ಮಯ್ಯಪ್ಪ ಮಾತಾಡ್ಕೊಂಡಿದ್ದೀವಿ. ತಿರ್ಗಾ ಹೇಳೋಗನ ಯಾರಿಗೂ ಕೊಡೋದು ಬೇಡ ಅಂತ ಹೇಳಿ ಬೀಗ ಹಾಕೈತಲ್ಲ, ಮತ್ತೆ ಯಾರಿಗನ ಮಾರ್ಗಿರಿಯಾ ಅಂತ ಹೇಳಿ ಹೇಳೋಗನ ಅಂತ ಬಂದೆ. ಸರಿ ಆಯ್ತು, ಅದೇನು ದುಡ್ಡು ಕೊಟ್ಟಿದ್ಲು ವಿಜಿ ಅದನ್ನು ಕೊಡ್ರಿ, ಅದನ್ನು ಕೊಟ್ಟು ತಗೊಳ್ರಿ. ಅವತ್ತು 35 ಲಕ್ಷ ಕೊಟ್ಟೋಳು ಅವಾಗಿನ ಕಾಲದಾಗೇನೆ. ಬೇಡ 30 ಲಕ್ಷನೇ ಕೊಡಿ, ಏನು 5 ಲಕ್ಷ ಹೋದ್ರೂ ಹೋಗ್ಲಿ, ತಗೊಳ್ರಿ ನಿಮ್ಮ ಮನೆ ನಿಮಗೆ. ಪಾಪ ನೀವು ಬೇಜಾರಾಗೋದು ಬೇಡ. ಚಿಕ್ಕಪ್ಪ ಅವರು ಬೇಜಾರಾಗೋದು ಬೇಡ, ಕೊಟ್ಬಿಡಿ. ಅವ್ರ ಮನೆ ಅವ್ರಿಗೆ ಅಷ್ಟು ದುಡ್ಡು ಇಸ್ಕೊಂಡು ಕೊಟ್ಬಿಡಿ ಚಿಕ್ಕಪ್ಪ. ಅದಕ್ಕೆ ಹೇಳೋಗೋಣ ಅಂತ ಬಂದೆ ಕಣಪ್ಪ. ಯಾರಿಗೂ ಕೊಡಬೇಡ್ರಿ, ನಾವೇ ತಕೊಂತೀವಿ. ಸರಿ ಆಯ್ತು ಹೇಳಕ್ಕ, ನೀವೇ ತಗೊಂಬಂತ್ರಿ, ಯಾರಿಗೇನು ಮಾರಲ್ಲ ಹೇಳಿ ನಮ್ಮ ಚಿಕ್ಕಪ್ಪೇನು. ಸರಿಯಪ್ಪ ಆಯಿತು. ಅವಾಗ ವಿಜಿ ದುಡ್ಡು ಕೊಟ್ಟಿಲ್ಲ ಕಣಮ್ಮ. ಅವಾಗ ಇಲ್ಲಾಂದರೆ ಇವ್ರದ್ದು ಅವಾಗ ಬ್ಯಾಂಕ್ನವರೆಲ್ಲನ ಬೀಗ ಹಾಕಿ ಹೊರಗೆ ಕಳ್ಸೋರು. ಅವಾಗ ಅವಳೆಲ್ಲ ತೀರಿಸಿ ಮೋಸ ಮಾಡಿ ಬರ್ಸ್ಕೊಂಡಿದ್ದಂದ್ರಿ. ಅದೇನೇನು ಇವ್ರನ್ನ ಒಪ್ಪಿಸಿ ಬರ್ಸಿರ್ಲಿಲ್ಲ ಇವರು, ಅಂದರೆ ದುಡ್ಡು ಕೊಟ್ಟಿದ್ಲಲ್ಲ ಅದು ಇವಾಗ ಇರೋದು. ಅವಳು ಅಂದರೆ ಅವಾಗ ನಾನು ನನ್ನ ಹೆಸ್ರಿಗೆ ಮಾಡಿಸ್ಕೊಂತೀನಿ, ನನಗೆ ಬೇಕು ಅಂತೇಳಿ ಹೇಳಿರಲಿಲ್ಲ. ಇದು ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದ ಅವಳು. ಅದಕ್ಕಾಗಿನ ನೇನು ಕೊಟ್ಬಿಡೋಣ, ನಾನು ನಿನಗೆ ಕೊಡೋಣ ಅಂತಿದ್ದೆ ಕಣಮ್ಮ. ನಿಮ್ಮದು ಅಲ್ಲಿ ಮನೆ ಬೀಳಂಗೈತಲ್ಲ, ಅದಕ್ಕೆ ನಿಮಗೆ ಕೊಡೋಣ ಅಂತಿದ್ದೆ. ಇಲ್ಲೇ ಇರ್ತಿರತ್ತ ಅಂತ. ಬೇಡ ಕಣ್ಚಿಕ್ಕಪ್ಪ, ಅಲ್ಲಿ ಒಂದು ಸೈಟ್ ಐತೆ, ಅದು ಕೊಡ್ತೀವಿ ಅಂತಿದ್ರು. ಅದನ್ನೇನ ತಗೊಂಡ್ರೆ ಪ್ರವಿ ಅವರು ಹಂಗಂತ ಹೇಳ್ತಿದ್ರು, ಅಲ್ಲಿ ತಗೊಂಬನ ಋತು ತಗೊಂಡು ಕಟ್ಸೋಣ ಅಂತ ಹೇಳ್ತಿದ್ರು. ಲಿಕ್ಕಿ ಬಂದ ಯಾಕೋ, ಬಾರಪ್ಪ ಲಿಕ್ಕಿ ಬಾರೋ. ಯಾಕೆ ಲಿಕ್ಕೇಣ ಬೇಜಾರಾಗಿದೆಯಾ? ಬೇಜಾರಾಗ್ಬಿಡ, ಯಾಕೆ ಬೇಜಾರಾಗಿದೆಯಾ? ಅಲ್ಲ, ನನಗೆ ಏನು ಮಾಡ್ಬೇಕಂತ ಗೊತ್ತಿಲ್ಲ. ನಮ್ಮ ಚಿಕ್ಕಮ್ಮ ಹೆಂಗೆ ಬೈದ್ರು ಗೊತ್ತಾ? ಅವಳನ್ನೇನಾದ್ರೂ ಮದುವೆ ಆಗಿ ನಿನ್ನ ಮನೆಗೆ ಕರ್ಕೊಂಬರೋ ಅವಾಗಿರೋದು ಅಂತ ಹೇಳಿ ಚೆನ್ನಾಗಿ ಬೈದ್ಬಿಟ್ರು ಋತು. ಅದಕ್ಕೇ ನನಗೇನು ಮಾತಾಡಲಿಲ್ಲ. ನಾನು ಲವ್ ಮಾಡ್ತಾ ಇದ್ದೀನಿ, ಮದುವೆ ಆಗ್ತೀನಿ ಅಷ್ಟೇ ಅಂತ ಹೇಳಿ ಬಂದೆ. ನೀನು ಸುಗುಣಂಗೆ ಯಾಕೆ ಹೆದರ್ಕೆಂಬ್ತೀರಿ ನೀವು? ಹೆದರ್ಕಮ್ಮಕ್ಕೆ ಹೋಗ್ಬೇಡ್ರಿ, ಸುಮ್ಮನಿರಿ. ನಾನು ನಿಮ್ಮ ಅಪ್ಪಗೂ ಹೇಳಿ ನಾನು ನಿಂತ್ಕೊಂಡು ಮುಂದೆ ನಿಂತ್ಕೊಂಡು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ ಕಣಪ್ಪ, ನೀನೇನು ತಲೆ ಕೆಡಿಸ್ಕೊಬೇಡ. ನಿಮ್ಮ ಅಪ್ಪ ಎಂತಾರು ನೀವೆಂತಾರು ಅಂತ ನಾನು ನೀವು ಬಂದಾಗಿಂದ ನೋಡ್ತಾ ಇದ್ದೀನಿ. ನಿಮ್ಮ ಬುದ್ಧಿ ನನಗೆ ಭಾಳ ಇಷ್ಟ ಆಗ್ಬಿಡ್ತು. ಆದರೆ ನಮ್ಮ ಸುಗುಣನ ಬುದ್ಧಿನೇ ಸರಿ ಇಲ್ಲ ಅವಳದು. ಅವಳು ಸುಗುಣನ ಬುದ್ಧಿ ನಾಯಿ ಬಾಲ ಯಾವತ್ತಿದ್ರು ಡೊಂಕೆ ಅನ್ನೋ ಥರ ಅವಳು ಮಾಡ್ತಾಯಿದ್ದಾಳು. ಅವಳ ಬುದ್ಧಿ ಅಷ್ಟೇ. ನಾನು ನಿನಗೆ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ, ಸುಮ್ಮನಿರು, ಹೆದರ್ಕೋಬೇಡ, ನೀನು ಧೈರ್ಯವಾಗಿರು. ಪ್ರೀತಿ ಮನೆಗೆ ಹೋಗಿ ಬಂದ ಋತು ಏನು ಹೇಳ್ತು ಅವ್ರ ಅಮ್ಮ? ಅಯ್ಯೋ ಲಿಕ್ಕೇಣ, ನೀನು ಭಯ ಪಡೋಂಥದ್ದೇನಿಲ್ಲ. ನಮ್ಮ ಅಜ್ಜಿ ಹೋಗಿದ್ರಂತೆ, ನಮ್ಮ ಅಜ್ಜಿ ಹೇಳಿದ್ರಂತೆ ಭಾಳ ಒಳ್ಳೆ ಹುಡುಗ, ಸುಮ್ಮನೆ ಕೊಟ್ಟು ಮದುವೆ ಮಾಡು. ಇಬ್ರದ್ದು ಒಂದೇ ದಿವಸ ಮಾಡೋ ಹಂಗೆ ಅವರು ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಇಬ್ರದ್ದು ಒಂದೇ ದಿವಸ ಮಾಡ್ತಾರೆ. ನಮ್ಮ ಮಾವನಿಗೂ ಶೌರ್ಯ ಮಾವನಿಗೆ ದೊಡ್ಡದು ಅಕ್ಕ ಐತಲ್ಲ, ಅವ್ರನ್ನ ಕೊಟ್ಟು ಅವ್ರನ್ನ ಮದುವೆ ಮಾಡ್ತಾರೆ. ನಮ್ಮ ಶೌರ್ಯ ಮಾವನಿಗೆ ಪ್ರೇಮಕ್ಕನ ಪ್ರೀತಿ ಅವ್ರನ್ನ ನಿಮಗೆ ಕೊಟ್ಟು ಮದುವೆ ಮಾಡ್ತಾರೆ. ಸುಮ್ಮನಿರಿ, ಬೇಜಾರಾಗಬೇಡಿ. ಅಣ್ಣ ಮದುವೆ ಮಾಡೇ ಮಾಡ್ತಾರೆ, ನಿಮ್ಗೆ ಇಬ್ರದ್ದು ಒಂದೇ ದಿವಸ ಮದುವೆ ಮಾಡ್ತಾರಂತೆ. ಬೇಜಾರಾಗ್ಬಿಟ್ರೆ ಸುಮ್ಮನಿರಿ. ಸುಗುಣ ಚಿಕ್ಕಿ ಬೆಳಗ್ಗೆಯಿಂದ ಗಲಾಟೆ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ. ನಮ್ಮ ಚಿಕ್ಕಮ್ಮ, ನೀನು ಹುಡುಗಿ ಏನಾದರೂ ಮದುವೆ ಆಗಬಾರೋ, ನಿನಗೈತೆ, ಆಮೇಲೆ ನಂದಿದು ಮನೆ ಹೊರಗೆ ಕೊಡಿಸ್ತೀನಿ ನಿನ್ನ ಅಂತ ಹೇಳಿ ನನಗೆ ತುಂಬಾ ಬೈತಾ ಇದ್ದಾರೆ ಬೆಳಗ್ಗೆಯಿಂದ. ಧರಣಿ ಅಣ್ಣ ಏನು ಹೇಳ್ತು? ನಿಮ್ಮಪ್ಪ ಏನು ಹೇಳಿದ್ರು ಹೇಳು? ಅಪ್ಪ ಏನಂಬುತ್ತೆ, ಅಲ್ಲ ಯಾಕೆ ಹಿಂಗೆ ಮಾಡೋಕ್ಕೆ ಹೋಗಿತ್ತು ನೀನು? ಅವಳು ಹೇಳ್ತಿರೋದು ಸರಿ ತಾನೆ? ಅವಳು ಏನಂದ್ಲು? ಹಂಗೆ ಮಾಡಬೇಡ, ಹಂಗೊಬ್ರು ಹೆಣ್ಮಕ್ಳನ್ನ ಮಾತಾಡ್ಸೋಕೆ ಹೋಗ್ಬೇಡ ಅಂತೇಳಿ ಅಪ್ಪ ಇನ್ನೂ ಬೈತು. ಏನೇನಂದ್ಲು ಸುಗುಣ? ಬೇರೆಯವ್ರ ಮನೆ ಹೆಣ್ಮಕ್ಳು ನಂಗೆ ಮಾತಾಡ್ಸಿದ್ರೆ ನಮಗೆ ಮರ್ಯಾದೆ ಇರ್ತವೇನೋ ನಿಮಗೆ? ಏನು ಹಿಂಗೆ ಮಾಡ್ತಾ ಇದೆಯಾ ನೀನು? ಬೇರೆ ಹೆಣ್ಮಕ್ಳನ್ನ ಮಾತಾಡ್ಸಿದ್ರೆ ನಮಗೆ ಮರ್ಯಾದೆ ಇರೋದಿಲ್ಲ, ನಮ್ಮ ಮರ್ಯಾದೆ ತೆಗಿತೀಯನೋ ಅಂತ ಹೇಳಿ ಚೆನ್ನಾಗಿ ಬೈತು ವರ್ಷಣ್ಣ. ಸುಮ್ಮನಿರು ಲಿಕ್ಕಿ, ಬೇಜಾರಾಗ್ಬಿಡು, ಸುಮ್ಮನಿರು. ನಡೀಲಿ ಫಸ್ಟ್ ಅವಳು ಸರಿಯಾಗಿದ್ದಾಳ? ಅವಳು ಬುದ್ಧಿ ಹೇಳೋದಕ್ಕೆ ಬರ್ತಾ ಇದ್ದಾಳಲ್ಲ, ಅವಳು ಬುದ್ಧಿ ಸರಿ ಐತಾ? ಅವಳು ಮಾಡ್ತಾ ಇರೋದೇನು ನಾನು ಕೇಳ್ತೀನಿ. ಧರಣ್ಯಣ್ಣಿಗೆ ಅವಳು ನಾಟಕ ಎಲ್ಲ ಬಯಲು ಮಾಡ್ತೀನಿ ನಡಿ. ಅವಳು ಏನು ನಾಟಕ ಆಡ್ತಾ ಇದ್ದಾಳೆ? ಅವಳು ಭಾಳ ಮಿತಿ ಮೀರಿಬಿಟ್ಟವಳೆ. ಅವಳು ಬಂಡವಾಳ ಎಲ್ಲ ಬಯಲು ಮಾಡಲೇಬೇಕು. ನಾನು ಋತು ಸುಮ್ಮನಿರು, ನಾನು ಬಯಲು ಮಾಡೇ ಮಾಡ್ತೀನಿ. ನಾನು ತಡಿಬೇಡ ಅಂತ ಹೇಳ್ದೆ ನೀನು ಬೆಳಿಗ್ಗೆನೆ. ನಾನು ಹೋಗ್ತೀನಿ, ಇದನ್ನೆಲ್ಲ ತೋರಿಸ್ತೀನಿ ಅಂತ ಹೇಳಿ ಎಷ್ಟು ಹೇಳಿದ್ರು ನೀನು ನನ್ನ ಬಿಡಲಿಲ್ವಲ್ಲ. ಇವಾಗ ಹೋಗ್ತೀನಿ, ನೀನು ಎಷ್ಟು ತಡಿದ್ರು ಬಿಡಲ್ಲ ಋತು. ಚಿಕ್ಕಪ್ಪ ಬೇಡ, ಸುಮ್ಮನೆ ಯಾಕೆ ಅವ್ರ ಮಧ್ಯೆ ಜಗಳ ತಂದಿಕ್ಕೋದು? ಸುಮ್ಮನಿರು ಚಿಕ್ಕಪ್ಪ, ಏನು ಬೇಡ. ನಾವು ಮದುವೆ ಮಾಡಿಸಿದ್ರೆ ಯಾವುದೂ ಇರಲ್ಲ, ಸುಮ್ಮನಿರು. ಋತು ನನ್ನ ತಡಿಬೇಡ ನೀನು. ಇದೊಂದು ವಿಷಯದಾಗ ಮಾತ್ರ ನನ್ನ ಚಿಕ್ಕಪ್ಪ ನೀನು ಹೋಗ್ಬೇಡ ಅಂತೇಳಿ ತಡಿಬೇಡ, ಸರಿನಾ? ಧರಣಿ ಅಣ್ಣನ ಮುಂದೆ ಅವಳು ಬಂಡವಾಳ ಎಲ್ಲ ನಾನು ಬಯಲು ಮಾಡಲೇಬೇಕು.
ಇವನಿಗೆ ಬುದ್ಧಿ ಹೇಳ್ತಾ ಇದ್ದಾಳಲ್ಲ, ಕಂಡರ ಮನೆ ಹೆಣ್ಮಕ್ಳನ್ನ ಮಾತಾಡಿಸ್ಬಾರ್ದು, ಕಂಡರ ಮನೆ ಹೆಣ್ಮಕ್ಳಿಗೆ ನೀನು ಹಂಗೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾಳೆ. ಅವಳ ಮನಸ್ಸಲ್ಲಿ ಏನೈತೆ, ಇವರಿಬ್ರು ಮಕ್ಕಳು ಮದುವೆ ಆಗಬಾರ್ದು, ಇವರೆಲ್ಲ ದುಡ್ದು ನನಗೆ ತಂದು ಕೊಡಬೇಕು, ನಾನೇ ಯಜಮಾನಿ ಆಗಬೇಕು, ಆಸ್ತಿ ಎಲ್ಲ ನನಗೆ ಸೇರಬೇಕು ಅನ್ನೋದು ಅವಳ ಮನಸ್ಸಲ್ಲಿ ಐತೆ. ಅದನ್ನೆಲ್ಲ ಹೇಳ್ತೀನಿ, ಅದನ್ನೆಲ್ಲ ಹೇಳ್ತೀನಿ. ಮತ್ತು ನನ್ನ ಯಾಕೆ ಮಾತಾಡ್ಸಿದ್ಲು ಅವಳು, ನನ್ನ ಯಾಕೆ ಮಾತಾಡ್ಸಿದ್ಲು ಮತ್ತೆ ಬೇರೆ ಮನೆ ಗಂಡು ಮಕ್ಳನ್ನ ಅವಳು ಯಾಕೆ ಮಾತಾಡ್ಸಿದ್ಲು ಮತ್ತೆ? ಅದು ದೊಡ್ಡದಾಗಿ ನ್ಯಾಯ ಹೇಳ್ತಾಳಲ್ಲ ನಿನಗೆ. ಅವಳು ಹೆಂಗೆ ಮತ್ತೆ ಇದನ್ನೆಲ್ಲ ಮಾಡ್ತಾ ಇದ್ದಾಳೆ? ಕೇಳ್ತೀನಿ. ಅವಳು ಮಾಡೋದು ಮಾತ್ರ ಸರಿ. ನನ್ನ ಈಗ ಋತು ನಾನು ಅವಳು ಬಂಡವಾಳ ಬಯಲು ಮಾಡಲೇಬೇಕು. ನೀವು ಎಲ್ಲೋಡು ಅವಳನ್ನ ಹೊರಗೆ ಕಳಿಸ್ಲೇಬೇಕು. ಅವಳನ್ನ ಹೊರಗೆ ಕಳಿಸಿ ಬೀದಿ ಬೀದಿ ಸುತ್ತಿದ್ರೆ ಗೊತ್ತಾಗೋದು ಅವಳಿಗೆ. ಅವಳ ಹತ್ರ ಇಲ್ಲೋಡು ಋತು ನೀನು ಹೇಳ್ಬೇಕಂದ್ರೆ ಅವಳ ಹತ್ರ ಕಚಡ ಬುದ್ಧಿನೇ ಇರೋದು. ಅವಳು ಯಾವಾಗಿಂದ ಅವಳನ್ನ ಕಟ್ಕೊಂಡಾಗಿಂದನೂ ನಾನು ಹಾಳಾಗೋದಕ್ಕೆ ಕಾರಣನೇ ಅವಳು ಕಣೆ. ಅವಳ ಹಾಳಾಗೋದಕ್ಕೆ ಕಾರಣನೇ ಅವಳು. ಯಾಕೆ ಪಾಪ, ಯಾಕೋ? ಏನಿಲ್ಲ ಕಣಜ್ಜಿ, ಸುಗುಣ ಚಿಕ್ಕಿ ಬೈತಂತೆ ಲಿಕ್ಕಿನ ಏನೋ ಡಿಂಪು ಮಗಳನ್ನ ಯಾಕೆ ಮಾತಾಡಿಸ್ತೀವಿ, ಅವಳು ಏನಾದರೂ ಈ ಮನೆ ಸೊಸೆ ಆಗ್ಬಿಟ್ರೆ ಹಂಗೆ ಹಿಂಗೆ ಅಂತೇಳಿ ಬೈತಂತೆ, ಸಿಟ್ಟಾಯ್ತಂತೆ. ಅದಕ್ಕೆ ಪಾಪ ಅಳ್ತಾ ಇರ್ತೀವಿ ಅಣ್ಣ. ಅದಕ್ಕೇನೆ ನಾವು ಮದುವೆ ಮಾಡಿಸ್ತೀವಿ, ಸುಮ್ಮನಿರೋಣ. ನಮ್ಮ ಅಜ್ಜಿ ಹೇಳೈತೆ, ಡಿಂಪಕ್ಕನಿಗೆ ಹೇಳೈತಂತೆ, ಅದಕ್ಕೇನೆ ಮದುವೆ ಮಾಡಿಸ್ತೀನಿ ಅಂತ ಹೇಳೈತೆ. ಸುಮ್ಮನಿರು, ಬೇಜಾರಾಗಬೇಡ. ಯಾಕೆ ಬೇಜಾರಾಗ್ತೀಯ? ನಮ್ಮ ಅಜ್ಜಿ ಕಿವಿಗೆ ಹಾಕೊಂಡೈತೆ ಅಂತಂದ್ರೆ, ನಮ್ಮ ಅಜ್ಜಿ ಹೇಳೈತೆ ಅಂತಂದ್ರೆ ನಿನಗೆ ಒಳ್ಳೇದಾಯ್ತು ಅಂತ ಅನ್ಕ, ನಿನಗೆ ಒಳ್ಳೇದಾಗೇ ಆಗುತ್ತೆ. ಮತ್ತು ನಮ್ಮ ಪಾಪ ಅದನ್ನೆಲ್ಲನ ತೋರಿಸ್ತೀನಿ ಅಂತಿದ್ದ ಎದ್ದಾಗ್ಲೇನಿ ನೀನೇ ತಡೆದಿದ್ದು. ಬೇಡ ಸುಮ್ಮನಿರು ಚಿಕ್ಕಪ್ಪ, ಬೇಡ ಸುಮ್ಮನಿರು ಅಂತೇಳಿ ತಡಿಬಾರ್ದು ಪಾಪ. ತಡಿಬಾರ್ದು. ಹೋಗು, ಸುಮ್ಮನಿರಮ್ಮ, ಹೋಗ್ಲಿ ಋತು, ಸುಮ್ಮನಿರು. ಹೋಗಿ ಹೇಳು, ಹೋಗೆಲ್ಲ ಬಂಡವಾಳ ಬಯಲು ಮಾಡಿದ್ರೇ ಗೊತ್ತಾಗೋದು. ಸುಮ್ಮನಿರಿ ಚಿಕ್ಕಪ್ಪ, ನಿಮ್ಮದು ತಪ್ಪೈತೆ, ಸುಗುಣ ಚಿಕ್ಕಿದ್ದು ತಪ್ಪೈತೆ. ಯಾಕೆ ನೀವು ಆಸೆ ತೋರಿಸ್ಬಾರ್ದಾಗಿತ್ತು, ನೀವು ಸುಮ್ಮನಿರ್ಬೇಕಾಗಿತ್ತು. ಅಯ್ಯೋ ಋತು, ನಾನು ಆಸ್ತಿ ಸುದ್ದಿನೇ ಎತ್ತಿಲ್ಲ. ಅವಳಾಗಿ ಅವಳು ಆಸ್ತಿ ಐತೆ, ಇವನು ಅಲ್ಲಿ ಇಲ್ಲಿ ಬೀದಿ ಬೀದಿ ಹೊಲಿತಾ ಇದ್ದಾನೆ, ಹೆಂಗಾದ್ರೂ ಮಾಡಿಸ್ಕೋಬೇಕು ಅಂತ ಅವಳೇ ಕೇಳ್ದವಳು ನನ್ನ. ಆಮೇಲೆ ನಾನು ನೋಡೋಣದಿಲ್ಲ ಅಂತೇಳಿ ನಾನು ಸ್ವಲ್ಪ ಆಸೆ ಮಾಡಿಸ್ದೆ, ಆಸೆ ಹುಟ್ಟಿಸ್ದೆ. ಬರುತ್ತೇನೋ ನೋಡೋಣ, ಇವಳಿಗೆ ಆಸೆ ಎಷ್ಟೇ ಇರ್ಬೋದು ಅಂತ ಹೇಳಿ ತಿಳ್ಕೋದಕ್ಕೆ ನಾನು ಪ್ರಯತ್ನ ಪಟ್ಟೆ. ಅವಳಿಗೆ ಎಷ್ಟು ಆಸೆ ಐತೆ ಅಂದ್ರೆ ನಿಜ ಸಖತ್ತು ಆಸೆ ಐತೆ. ವಿಜಿಗಿನ್ನ ಜಾಸ್ತಿ ಆಸೆ ಇರೋದೆ ಅವಳಿಗೆ. ವಿಜಿನ ಇವತ್ತು ಕೆಟ್ಟವಳಾಗಿ ಕಾಣ್ತಾ ಇದ್ದಾಳೆ. ವಿಜಿ ಇವತ್ತು ಹಿಂಗೆ ಮಾಡಿದ್ಲಪ್ಪ ಅನ್ನೋದು ಎಲ್ಲರಿಗೂ ಕೆಟ್ಟ ದೃಷ್ಟಿಯಲ್ಲಿ ವಿಜಿ ಕಾಣ್ತಾ ಇದ್ಲು ಇವತ್ತು. ಎಲ್ಲರಿಗೂ ವಿಜಿ ಇವತ್ತು ಕೆಟ್ಟವಳು, ಆದರೆ ಇವತ್ತು ಸುಗುಣ ಒಳ್ಳೆಯವಳು. ಯಾಕಂತಂದರೆ ಅವಳು ಮೋಸ ಮಾಡಿದ್ಲಲ್ಲ ಅದಕ್ಕೆ. ಆದರೆ ವಿಜಿತಾಗೆ ನಿಜ ಹೇಳ್ಬೇಕಂತಂದರೆ ಅಷ್ಟೊಂದು ಇವಳಿಗಿನ್ನ ಆಸೆ ಇರಲಿಲ್ಲ. ಯಾರು ಸುದ್ದಿ ಬೇಡಪ್ಪ ಇವಾಗ, ಅಳ್ಸತ್ತಿರೋರು ಸುದ್ದಿ ಯಾಕೆ ಇವಾಗ? ಅವಳು ಸುದ್ದಿ ಬೇಡ ಇವಾಗ. ಇವಳ್ದೇನೈತೆ ಅಷ್ಟು ನೋಡ್ಕೊಳ್ರಿ. ಹೆಂಗೋರತ್ತು, ನನಗಂತೂ ಪ್ರೀತಿನ ಮರೆತು ಬದುಕೋ ಶಕ್ತಿ ಇಲ್ಲ. ಬಿಡು ಪಾಪ, ಲಸ್ಮಕ್ಕ ಕಿವೇಕಾಕಿಂಡಳೆ ಅಂದಮೇಲೆ ನಿಮ್ಮ ಮದುವೆ ಆಗಿ ಆಗುತ್ತೆ, ಸುಮ್ಕಿರು. ಈ ಮನೆಗೆ ಬರಬೇಡ ನೀನು ಅಂತ ಹೇಳಿ ಬೈದು ಕಳಿಸ್ಬಿಡ್ತು ನಮ್ಮ ಚಿಕ್ಕಮ್ಮ. ಅದ್ಯಾಕೆ ಬೈತಾಳೆ ನೋಡಿ, ಅದ್ಯಾಕೆ ಬೈತಾಳೆ ಅಂತೇಳಿ. ಅವಳು ನಾನು ಡೈವರ್ಸ್ ಕೊಟ್ಟು ನಾನು ಆಸ್ತಿ ಭಾಗ ಕೊಟ್ಟಿರೋದ್ರಲ್ಲ ಅವಳು ಇರೋದು. ಅವಳು ಇವಾಗ ನೀವು ಹೇಳ್ದಂಗೆ ಕೇಳಬೇಕು. ಏನು ಕೇಳಲೇಬೇಕು, ಅವಳು ಕೇಳಬೇಕು. ಯಾಕೆ ಕೇಳಬಾರ್ದು? ಕೇಳಲೇಬೇಕು ಅವಳು. ನೀವು ಹೇಳ್ದಂಗೆ ಕೇಳ್ಕೊಂಡು ಇರಬೇಕು ಅವಳು. ನಾನು ಹೇಳ್ತೀನಿ ಧರಣಿ ಅಣ್ಣಗೆ. ನಡಿ ಹೇಳ್ತೀನಿ. ಇವಳ್ದು ತುಂಬ ಅತಿಯಾಗ್ಬಿಟ್ಟೈತೆ ಕಣಮ್ಮ. ಅವ್ರಿಗೂ ಮೋಸ ಮಾಡ್ತಾಳು ಇವಳು, ಒಳ್ಳೆಯಳಲ್ಲ ಸುಗುಣ. ಮತ್ತೆ ಒಂದು ಏನು ಮಾಡೋದು? ಮತ್ತು ಅವರು ಪ್ರವಿ ಅವರು ಅದಕ್ಕೆ ಹೋಗಲ್ಲ. ನನಗೆ ಹೇಳಿ ಸಾಕಾಗುತ್ತೆ. ಬನ್ನಿರಿ ಹೋಗಿ ಬರೋಣ, ಮಾತಾಡ್ಸ್ಕೊಂಬರೋಣ. ನಿಮ್ಮ ಅಕ್ಕ ಅಂತ ಹೇಳಿದ್ರು, ನಾನು ಬೆಳಗ್ಗೆಯಿಂದ ಕರೆದ್ರು ಅವ್ರು ಬರ್ತಿಲ್ಲ. ಏನು ಮಾಡೋದು? ಅವ್ರು ನಾನು ಬೈಕೆಂಬ್ತಾರೆ. ಸುಮ್ಮನಿರು, ಬೈಕೆಂಬ್ಲೇಳು. ನೀನೇನು ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರು, ಬೈಕೆಂಬ್ಲೇಳು, ಒಟ್ಟನ ಬೈಕೆಂಬ್ಲಿ. ಹೋಗಲ್ಲ ಅಂತ ಮಾತಾಡ್ಸೋಕೆ ಯಾರು ಹೋಗಲ್ಲ. ನಿಮ್ಮ ಅತ್ತೆ ಮುಂಚ್ಕೊಂಡು ಬಂದೆಲ್ಲ ಇನ್ಮೇಲೆ ಯೋಚನೆ ಇರ್ತಾಳೆ ನೋಡೋಣ. ಸುಮ್ಮನಿರು. ಪಾಪ ಈ ಹುಡುಗರು ಜೋರ ಮಾತಾಡೋಕೆ ಬರಲ್ಲ, ಇಂಥವ ಮೇಲೆ ಜೋರು ಮಾಡೋದು ಜಾಸ್ತಿ ಸುಗುಣ. ನೋಡ್ರಿ ಎಷ್ಟು ಜೋರು ಮಾಡಿಬಿಟ್ಟವಳೆ. ನೀವು ಈ ಮನೆಗೆ ಬರ್ಕೊಡ್ದು ಇಂಥ ಕೆಲಸ ಮಾಡ್ತಿದ್ಯಾ ಅಂದಮೇಲೆ ನೀನೇನು ಇಂಥ ಕೆಲಸ ಮಾಡ್ತಾ ಇದೆಯಾ, ನಿಮ್ಮ ಮನೆ ಬರಬಾರ್ದು ಅಂತ ಹೇಳಿ ಜಗಳ ಮಾಡಿ ಕಳಿಸ್ಬಿಟ್ಟವಳೆ. ಅದಕ್ಕೆ ಪಾಪ ಈ ಹುಡುಗ ಒಂಥರ, ಇವರು ಸೈಲೆಂಟ್, ಜಾಸ್ತಿ ಗಲಾಟೆ ಅಂತವ್ರಲ್ಲ. ಏನು ಮಾಡೋದು? ಅದಕ್ಕೆ ಕರ್ಕೊಂಡೋಗಿರಪ್ಪ ಈ ಮನೆಗೆ. ನೋಡು ಧರಣಿ ಅಣ್ಣ, ಇವಳು ಇಂಥ ಕೆಲಸ ಮಾಡ್ತಾ ಇದ್ದಾಳೆ, ಇವಳು ಮಾತು ಕೇಳಬೇಡ ನೀನು. ಇವಳು ಮಾತು ಕೇಳ್ಬಿಟ್ಟು ನಿನ್ನ ಮಕ್ಳು ನೀನು ಏನು ಅನ್ನೋಕೆ ಹೋಗ್ಬೇಡ. ಇವಳು ಭಾಳ ದುರಾಸೆ ಇವಳು. ಎಲ್ಲ ನನಗೂ ನನ್ನ ಮಗಳಿಗಾಗಲಿ ಅಂತ ಹೇಳಿ ಕಾಯ್ತಾ ಇದ್ದಾಳೆ ಇವಳು ಅಂತ ಹೇಳಿ ಇವಳು ಬಂಡವಾಳ ಎಲ್ಲ ಬಯಲು ಮಾಡಿ ಬರ್ತೀನಿ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.